ನಮಸ್ಕಾರ ಸ್ನೇಹಿತರೆ. ಮಹಾತ್ಮ ಗಾಂಧೀಜಿಯವರು ಡ್ರಿಂಕ್ಸ್ ಮಾಡ್ತಾ ಇದ್ರ. ಮಹಾತ್ಮ ಗಾಂಧೀಜಿಯವರು ಮಾಂಸಾಹಾರವನ್ನು ಸೇವನೆ ಮಾಡ್ತಿದ್ರ. ಮಹಾತ್ಮ ಗಾಂಧೀಜಿಯವರು ಬೀಡಿ ಸಿಗರೆಟ್ಗಳನ್ನು ಸೇದ್ತಾ ಇದ್ರ. ಅನೇಕ ಯುವಜನರಿಗೆ ಇಂಥ ವಿಚಾರಗಳ ಬಗ್ಗೆ ಕುತೂಹಲಗಳಿದೆ. ನಾನಾ ರೀತಿಯಾದಂಥ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ನಿಜವಾಗಿಯೂ ಮಹಾತ್ಮ ಗಾಂಧೀಜಿಯವರು ಮದ್ಯಪಾನವನ್ನು ಮಾಡ್ತಿದ್ರ? ಮಹಾತ್ಮ ಗಾಂಧೀಜಿಯವರು ಮಾಂಸಾಹಾರವನ್ನು ಸೇವನೆ ಮಾಡ್ತಿದ್ರ? ಮಹಾತ್ಮ ಗಾಂಧೀಜಿಯವರು ಬೀಡಿ ಸಿಗರೆಟ್ಗಳನ್ನು ಸೇದ್ತಾ ಇದ್ರ? ಅವರ ಬಾಲ್ಯ ಯಾವ ರೀತಿ ಇತ್ತು ಮತ್ತು ಈ ವಿಚಾರಗಳ ಬಗ್ಗೆ ಅವರ ನಿಲುವೇನಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮಹಾತ್ಮ ಗಾಂಧೀಜಿಯವರ ಕುಟುಂಬ ಮತ್ತು ಅವರ ಬಾಲ್ಯದ ವಿಚಾರಗಳು ಯಾವ ರೀತಿ ಇತ್ತು ಅಂದ್ರೆ, ಅವರ ಮೂಲತಃ ಉದ್ಯೋಗ ದಿನಸಿ ವ್ಯಾಪಾರದ ಉದ್ಯೋಗ. ಆದ್ರೆ ಅವರ ತಾತಂದಿರು ಮತ್ತೊಂದು 3 ತಲೆಮಾರುಗಳು ಕಾಥಿಯವಾಡ್ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡ್ತಾ ಬಂದಂತ ಕುಟುಂಬವದು. ಮಹಾತ್ಮ ಗಾಂಧೀಜಿಯವರ ತಾತ ಉತ್ತಮ್ ಚಂದ್ ಗಾಂಧಿ ಇವರು ಕೂಡ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದವರು. ಇವರ ಮೊದಲನೇ ಪತ್ನಿ ತೀರಿ ಹೋಗ್ತಾರೆ. ಆ ಮೊದಲನೇ ಪತ್ನಿಗೆ 4 ಜನ ಮಕ್ಕಳಿರ್ತಾರೆ. ಮೊದಲನೇ ಪತ್ನಿ ತೀರಿ ಹೋದ ನಂತರ ಎರಡನೇ ಮದುವೆ ಆಗ್ತಾರೆ. ಆ ಎರಡನೇ ಪತ್ನಿಯು ಕೂಡ 2 ಮಕ್ಕಳಿರ್ತಾರೆ. ಒಟ್ಟಿನಲ್ಲಿ 6 ಜನ ಮಕ್ಕಳು ಕೂಡ ತುಂಬಾ ಒಗ್ಗಟ್ಟಿನಿಂದ ಪ್ರೀತಿ ಸ್ನೇಹದಿಂದ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಜೀವನವನ್ನ ಮಾಡ್ತಿರ್ತಾರೆ. ಆ 6 ಜನ ಮಕ್ಕಳಲ್ಲಿ 5ನೇ ಅವರು ಕರಮ್ಚಂದ್ ಗಾಂಧಿ, 6ನೇ ಅವರು ತುಳಸಿದಾಸ್ ಗಾಂಧಿ. ಇವರಿಬ್ಬರು ಕೂಡ ಒಬ್ಬರ ನಂತರ ಒಬ್ಬರು ಪೋರ್ಬಂದರ್ನಲ್ಲಿ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದವರೇ. ಕಾಬಾ ಗಾಂಧಿಯವರು ಮಹಾತ್ಮ ಗಾಂಧೀಜಿಯವರ ತಂದೆ. ಮಹಾತ್ಮ ಗಾಂಧೀಜಿಯವರ ತಂದೆಗೆ 4 ಮದುವೆಗಳಾಗಿತ್ತು. ಯಾಕೆ ಈ 4 ಮದುವೆಗಳಾಯ್ತಂದ್ರೆ, ಮೊದಲನೇ ಮದುವೆ ಆಯಿತು, ಆ ಪತ್ನಿ ತೀರಿ ಹೋಗ್ತಾರೆ. ಈ ರೀತಿ ಒಂದರಿಂದ ಇನ್ನೊಂದು ಮದುವೆ ಆದಾಗ ಅವರ ಪತ್ನಿಗಳು ತೀರಿ ಹೋದ ಕಾರಣಕ್ಕಾಗಿ ಇವರು ಒಂದರ ನಂತರ ಒಂದು ಮದುವೆಗಳನ್ನ ಆಗ್ತಿರ್ತಾರೆ. ಈ ರೀತಿ 4 ಮದುವೆಗಳನ್ನ ಆಗಿರ್ತಾರೆ ಮಹಾತ್ಮ ಗಾಂಧೀಜಿಯವರ ತಂದೆಯವರು. ಮೊದಲನೇ ಮತ್ತು ಎರಡನೇ ಪತ್ನಿಯರಿಂದ 2 ಪುತ್ರಿಯರನ್ನ ಮಹಾತ್ಮ ಗಾಂಧೀಜಿಯವರ ತಂದೆ ಪಡೆದಿರ್ತಾರೆ. ಕೊನೆಯ ಪತ್ನಿ ಮಹಾತ್ಮ ಗಾಂಧೀಜಿಯವರ ತಾಯಿ, ಅವರ ಹೆಸರು ಪುತ್ಲಿಬಾಯಿ ಅಂತ. ಅವರಿಗೆ 1 ಮಗಳು, 3 ಪುತ್ರರು. ಅದರಲ್ಲಿ ಕೊನೆಯವರೇ ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರ ಬಾಲ್ಯ, ಅವರು ಸ್ಕೂಲ್ಗೆ ಹೋಗುತ್ತಿರುವಂತ ಸಮಯದಲ್ಲಿ ತುಂಬಾ ನಾಚಿಕೆಯ ಸ್ವಭಾವವನ್ನು ಹೊಂದಿದಂತ ಒಬ್ಬ ಬಾಲಕನಾಗಿದ್ದರು. ಸ್ಕೂಲ್ಗಳಲ್ಲಿ ಅಷ್ಟೊಂದು ಉತ್ತಮವಾದಂತ ಬ್ರಿಲಿಯಂಟ್ ಆದಂತ ಸ್ಟೂಡೆಂಟ್ ಏನೂ ಅಲ್ಲ, ಒಂದು ಸಾಮಾನ್ಯ ಜ್ಞಾನವನ್ನು ಹೊಂದಿದಂತ ಹುಡುಗ ಆಗಿದ್ರು. ತುಂಬಾ ನಾಚಿಕೆಯ ಸ್ವಭಾವದ ಹುಡುಗ. ಯಾರ ಜೊತೆ ಕೂಡ ಹೆಚ್ಚಾಗಿ ಸೇರ್ತಿರ್ಲಿಲ್ಲ, ಯಾರ ಜೊತೆ ಕೂಡ ಹೆಚ್ಚಾಗಿ ಮಾತಾಡ್ತಿರ್ಲಿಲ್ಲ. ಅವರಾಯ್ತು, ಅವರ ಓದಾಯ್ತು, ಅವರ ಮನೆ ಆಯ್ತಂತ ಈ ರೀತಿ ಅವರ ಬಾಲ್ಯದ ಜೀವನವು ನಡೀತಿರುತ್ತೆ. ಅವ್ರಿಗೊಬ್ಬ ಸ್ನೇಹಿತ ಇರ್ತಾನೆ. ಆ ಸ್ನೇಹ ಕೂಡ ತುಂಬಾ ಹೆಚ್ಚು ದಿನಗಳ ಕಾಲ ಉಳಿಯಲ್ಲ. ಕಾರಣ, ಮಹಾತ್ಮ ಗಾಂಧೀಜಿಯವರು ಬೇರೆ ಹುಡುಗರ ಜೊತೆ ಸೇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಸ್ನೇಹಿತ ಕೂಡ ಮಹಾತ್ಮ ಗಾಂಧೀಜಿಯವರನ್ನ ಬಿಟ್ಟು ಹೋಗ್ತಾನೆ. ಈ ರೀತಿ ಅವರ ಸ್ಕೂಲ್ ಜೀವನವು ನಡೀತಿರುತ್ತೆ. ನಂತರ ಹೈಸ್ಕೂಲ್ ಜೀವನಕ್ಕೆ ಬಂದಾಗ, ಹೈಸ್ಕೂಲ್ ಜೀವನದಲ್ಲಿ ಅನೇಕ ಘಟನೆಗಳು ಅವರ ಜೀವನದಲ್ಲಿ ನಡೆಯುತ್ತೆ. ಮಹಾತ್ಮ ಗಾಂಧೀಜಿಯವರ ಅಣ್ಣ, ಅವರ ಕ್ಲಾಸ್ಮೇಟ್ ಆದಂತ ಒಬ್ಬ ಹುಡುಗ ಮಹಾತ್ಮ ಗಾಂಧೀಜಿಯವರಿಗೆ ಪರಿಚಯ ಆಗುತ್ತೆ. ಅವರ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಸ್ನೇಹ ಬೆಳೆಯುತ್ತೆ. ಅವರ ಜೊತೆ ಮಹಾತ್ಮ ಗಾಂಧೀಜಿಯವರ ಸ್ನೇಹ ಬೆಳೆಯುವಾಗ ಮನೆಯವರೆಲ್ಲರೂ ಕೂಡ ಆ ಸ್ನೇಹವನ್ನ ವಿರೋಧಿಸ್ತಾರೆ. ಯಾಕೆ ಆ ಸ್ನೇಹವನ್ನ ವಿರೋಧಿಸ್ತಾರೆ ಅಂದ್ರೆ, ಮಹಾತ್ಮ ಗಾಂಧೀಜಿಯವರ ಅಣ್ಣನ ಕ್ಲಾಸ್ಮೇಟ್ ಆದಂತ ಮತ್ತು ಈಗ ಮಹಾತ್ಮ ಗಾಂಧೀಜಿಯವರಿಗೆ ಗೆಳೆಯನಾಗಿರುವಂತ ಆ ಹುಡುಗನ ಗುಣ ನಡತೆಗಳು ಅಷ್ಟೊಂದು ಉತ್ತಮ ರೀತಿಯಲ್ಲಿ ಆಗಿರುವುದಿಲ್ಲ. ಅದಕ್ಕೋಸ್ಕರ ಅವನ ಜೊತೆ ಗೆಳೆತನವನ್ನು ಇಟ್ಕೊಳ್ಬೇಡ ಅಂತ ಮಹಾತ್ಮ ಗಾಂಧೀಜಿಯವರ ಅಣ್ಣ ಆಗಿರ್ಬೋದು, ಅವರ ಮನೆಯಲ್ಲಾಗಿರ್ಬೋದು, ಇವರಿಗೆ ಬುದ್ಧಿ ಮಾತುಗಳನ್ನ ಹೇಳ್ತಾರೆ. ಆಗ ಮಹಾತ್ಮ ಗಾಂಧೀಜಿಯವರು ಅವರ ಮನೆಯವರಿಗೆ ಹೇಳ್ತಾರೆ, ಅವನು ಕೆಟ್ಟವನಾಗಿರ್ಬೋದು, ಆದರೆ ಅವನಲ್ಲಿರುವಂತಹ ಕೆಟ್ಟ ಗುಣಗಳಿಂದ ಅವನನ್ನು ಹೊರಗೆ ತರ್ತೇನೆ, ಹೊರಗೆ ತರುವಂತ ಉದ್ದೇಶವೇ ನನ್ನದಾಗಿದೆ ಅಂತ ಅವನ ಜೊತೆ ಗೆಳೆತನವನ್ನ ಮುಂದುವರಿಸ್ತಾರೆ. ಈ ಗೆಳೆತನವನ್ನ ಮುಂದುವರಿಸಬೇಕಾದ್ರೆ ಆ ಮಹಾತ್ಮ ಗಾಂಧೀಜಿಯ ಸ್ನೇಹಿತನಾಗಿದ್ದಂತ ಆ ಬಾಲಕನಿಗೆ ಮಾಂಸ ಆಹಾರವನ್ನ ಸೇವನೆ ಮಾಡುತ್ತಿದ್ದಂತ ಬಾಲಕ. ಆ ಸಮಯದಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇರುತ್ತೆ. ಆ ಬ್ರಿಟಿಷರ ಆಳ್ವಿಕೆ ನಡೀತಿರುವಾಗ ಮಹಾತ್ಮ ಗಾಂಧೀಜಿಯವರ ಆ ಗೆಳೆಯ ಮಹಾತ್ಮ ಗಾಂಧೀಜಿಯವರಿಗೆ ಹೇಳ್ತಾನೆ, ನೋಡು, ಬ್ರಿಟಿಷರೆಲ್ಲರೂ ಕೂಡ
ಮಾಂಸ ಆಹಾರವನ್ನ ಸೇವನೆ ಮಾಡಿ ತುಂಬಾ ಬಲಿಷ್ಠರಾಗಿದ್ದಾರೆ. ಅವರು ದಪ್ಪ ಇದ್ದಾರೆ, ಅವರು ಬಲಿಷ್ಠರಾಗಿದ್ದಾರೆ, ದಪ್ಪ ಆಗಿರುವುದರಿಂದ ತೆಳ್ಳಗಿರುವಂತ ಭಾರತೀಯರ ಮೇಲೆ ದಬ್ಬಾಳಿಕೆ ಮಾಡಿ ಅವರು ಭಾರತೀಯರನ್ನ ಆಳುತ್ತಿದ್ದಾರೆ. ಇದಕ್ಕೆ ಕಾರಣ ಬ್ರಿಟಿಷರು ಮಾಂಸಾಹಾರ ಸೇವನೆ ಮಾಡುವುದೇ ಅಂತ ಮಹಾತ್ಮ ಗಾಂಧೀಜಿಯವರ ತಲೆಯಲ್ಲಿ ಆ ಬಾಲಕ ತುಂಬ್ತಾರೆ. ನಾವು ಕೂಡ ಮಾಂಸಾಹಾರವನ್ನ ಸೇವನೆ ಮಾಡೋದ್ರಿಂದ ಬಲಿಷ್ಠರಾಗ್ತೇವೆ, ಬಲವಂತರಾಗ್ತೇವೆ, ದಪ್ಪಗಾಗ್ತೇವೆ. ಈ ರೀತಿ ಬಲವಂತರಾಗುವುದರಿಂದ, ಬಲಿಷ್ಠರಾಗುವುದರಿಂದ, ದಪ್ಪಗಾಗುವುದರಿಂದ ಬ್ರಿಟಿಷರನ್ನ ಸೋಲಿಸಿ ನಮ್ಮ ದೇಶಕ್ಕೆ ನಾವು ಸ್ವತಂತ್ರವನ್ನ ತಂದು ಕೊಡ್ಬೋದು. ಸ್ವತಂತ್ರವನ್ನು ತಂದು ಕೊಡೋಕ್ಕೆ ಅಷ್ಟು ಶಕ್ತಿ ಈ ಮಾಂಸಾಹಾರದ ಸೇವನೆಯಿಂದ ನಮಗೆ ಸಿಗುತ್ತೆ ಅಂತ ಆ ಮಹಾತ್ಮ ಗಾಂಧೀಜಿಯವರ ಗೆಳೆಯ ಮಹಾತ್ಮ ಗಾಂಧೀಜಿಯವರಿಗೆ ಹೇಳ್ತಾನೆ. ಈ ವಿಚಾರ ಮಹಾತ್ಮ ಗಾಂಧೀಜಿಯವರ ತಲೆಗೆ ಬಂದ ಕೂಡಲೇ ಆಗ 12-13 ವರ್ಷದಂಥ ಸಮಯ, ತುಂಬ ದೀರ್ಘವಾಗಿ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಮನವರಿಕೆ, ಮಾಂಸ ಅನ್ನುವ ಮನವರಿಕೆ ನಿರಂತರವಾಗಿ 1-2 ತಿಂಗಳಿಂದ ಮಹಾತ್ಮ ಗಾಂಧೀಜಿಯವರ ಗೆಳೆಯ ಮಹಾತ್ಮ ಗಾಂಧೀಜಿಯವರಿಗೆ ಹೇಳ್ತಾನೆ ಬರ್ತಿರ್ತಾನೆ. ಈ ವಿಚಾರವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಂತ ಮಹಾತ್ಮ ಗಾಂಧೀಜಿಯವರು, ಒಂದು ವೇಳೆ ಮಾಂಸಾಹಾರವನ್ನ ಸೇವನೆ ಮಾಡಿದ್ರೆ ನಾನು ಕೂಡ ಬಲಿಷ್ಠನಾಗ್ತೇನೆ, ನನ್ನಲ್ಲೂ ಕೂಡ ಶಕ್ತಿ ಬರುತ್ತೆ, ಆ ಶಕ್ತಿ ಬರೋದರಿಂದ ನಾವು ಬ್ರಿಟಿಷರನ್ನ ಸೋಲಿಸ್ಬೋದು, ಈ ರೀತಿಯಾದಂಥ ಯೋಚನೆಗೆ ಒಳಗಾಗಿ ಮಾಂಸಾಹಾರವನ್ನ ಸೇವನೆ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು. ಆದರೆ ಮಹಾತ್ಮ ಗಾಂಧೀಜಿಯವರ ಕುಟುಂಬದಲ್ಲಾಗಿರ್ಬೋದು, ಆಚಾರ ವಿಚಾರದಲ್ಲಾಗಿರ್ಬೋದು, ಸಂಪೂರ್ಣವಾಗಿ ಮಾಂಸಾಹಾರ ಅನ್ನೋದು ನಿಷೇಧವಾಗಿರುತ್ತೆ. ಯಾರೂ ಕೂಡ ಮಾಂಸಾಹಾರವನ್ನ ಸೇವನೆ ಮಾಡ್ತಿರೋದಿಲ್ಲ. ಪ್ರಥಮ ಬಾರಿಗೆ ಅವರು ಕುರಿಯ ಮಾಂಸವನ್ನ ಸೇವನೆ ಮಾಡ್ತಾರೆ. ಅವರು ಹೈಸ್ಕೂಲ್ ಓದುತ್ತಿರುವಾಗ ಆ ಕುರಿಯ ಮಾಂಸವನ್ನ ಸೇವನೆ ಮಾಡಿದ ನಂತರ ರಾತ್ರಿ ಮನೆಗೆ ಬಂದು ಮಲ್ಕೊಳ್ತಾರೆ. ರಾತ್ರಿ ಮನೆಗೆ ಬಂದು ಮಲ್ಕೊಂಡಾಗ ಆ ಕುರಿ ಕಿರಿಚುವಂತ, ಆ ಕುರಿ ಕೂಗುವಂತ ಶಬ್ದಗಳು ಇವರಿಗೆ ಕೇಳಿಸ್ಕೊಳುತ್ತೆ. ಎದ್ದು ಕೂತ್ಕೊಂಡು ಯೋಚನೆ ಮಾಡ್ತಾರೆ, ನಾನು ತಪ್ಪು ಮಾಡಿಬಿಟ್ನ, ನಾನು ಇದನ್ನ ಸೇವನೆ ಮಾಡಬಾರ್ದಿತ್ತು, ಯಾಕೆ ನನಗೆ ಈ ರೀತಿ ಆಗ್ತಿದೆ ಅಂತ ಅವರೊಳಗೆ ಅವರೇ ಆ ಗೊಂದಲದೊಳಗೆ ಸಿಕ್ಕಿಕೊಳ್ತಾರೆ. ನಂತರ ಮರುದಿನ ಮತ್ತೆ ಕೂಡ ಅವನ ಗೆಳೆಯನಿಂದ, ಇಲ್ಲ ಆ ರೀತಿ ಏನಾಗುವುದಿಲ್ಲ, ನಾವು ಬಲಿಷ್ಠರಾಗಬೇಕಂದ್ರೆ ಮಾಂಸಾಹಾರವನ್ನ ಸೇವನೆ ಮಾಡಲೇಬೇಕು ಅನ್ನೋ ವಿಚಾರಗಳು ಪ್ರತಿನಿತ್ಯ ಚರ್ಚೆಗಳು ನಡೀತಾನೆ ಇರುತ್ತೆ. ಇದು ನಿರಂತರವಾಗಿ 1 ವರ್ಷಗಳ ಕಾಲ ಇದು ನಡೆಯುತ್ತೆ. ಆ 1 ವರ್ಷದಲ್ಲಿ 5-6 ಬಾರಿ ಮಹಾತ್ಮ ಗಾಂಧೀಜಿಯವರು ಮಾಂಸಾಹಾರವನ್ನ ಸೇವನೆ ಮಾಡ್ತಾರೆ. ಅದರ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಚಿಕ್ಕಪ್ಪ ಆದವರು ಸಿಗರೇಟ್ಗಳನ್ನ ಸೇದಿರ್ತಾರೆ. ಆ ಸಿಗರೇಟ್ಗಳನ್ನ ಸೇದಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಗೆಳೆಯ ಮತ್ತು ಮಹಾತ್ಮ ಗಾಂಧೀಜಿ ಅದನ್ನು ನೋಡಿ ಅವರು ಸಿಗರೇಟ್ ಅನ್ನ ಸೇದಿ ಬಿಸಾಕಿದಂತ ತುಂಡು ಸಿಗರೇಟ್ಗಳನ್ನು ಕೂಡ ಇವರು ಸೇದ್ತಾರೆ. ಆಗ ಆ ಸಿಗರೇಟ್ಗಳನ್ನ ಸೇದೋದ್ರಿಂದ ಏನಾಗುತ್ತೆ ಅನ್ನುವ ಅರಿವು ಇವರಿಗಿರಲಿಲ್ಲ. ಆದರೆ ನಮ್ಮ ಚಿಕ್ಕಪ್ಪನೇ ಸೇತಿರ್ಬೇಕಾದ್ರೆ ನಾನು ಯಾಕೆ ಸೇದಬಾರ್ದು ಅನ್ನೋ ವಿಚಾರ ಬಂದಾಗ ಇವರು ಕೂಡ ಆ ತುಂಡು ಸಿಗರೇಟ್ಗಳನ್ನ ಸೇತಿರ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲಿವರೆಗೂ ಈ ಮಾಂಸಾಹಾರ ಸೇವನೆ ಮತ್ತು ಈ ಸಿಗರೇಟ್ ಸೇವನೆ ಹೋಗಿ ತಲುಪುತ್ತೆ ಅಂದರೆ, ಮನೆಯಲ್ಲಿ 1 ತುಂಡು ಚಿನ್ನವನ್ನು ಕದಿಯುವವರೆಗೂ ಕೂಡ ಈ ಹವ್ಯಾಸಗಳು ಬಂದು ತಲುಪಿರುತ್ತೆ. ಇವರು ಮಾಂಸಾಹಾರ ಸೇವನೆಗಾಗಿ ಸಿಗರೇಟ್ನ ಸೇದಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾಲ ಮಾಡಿ ಮಾಂಸಾಹಾರವನ್ನ ಸೇವನೆ ಮಾಡಿರ್ತಾರೆ, ಸಾಲ ಮಾಡಿ ಸಿಗರೇಟ್ ಅನ್ನ ಸೇದಿರ್ತಾರೆ. ಆ ಸಾಲವನ್ನ ತೀರಿಸೋಕ್ಕೋಸ್ಕರ ದುಡ್ಡಿಲ್ಲದೆ ಮನೆಯಲ್ಲಿದ್ದಂಥ ಒಂದು ಸಣ್ಣ ತುಂಡು ಚಿನ್ನವನ್ನ ಕದ್ದು ಮಾರಿ, ಆ ಮಾರಿರುವ ದುಡ್ಡಿಂದ ಬಂದ ಹಣದಿಂದ ಮಾಂಸಾಹಾರ ತಿನ್ನೋಕೆ, ಸಿಗರೇಟ್ ಸೇದಕ್ಕೆ ಮಾಡಿದಂಥ ಸಾಲವನ್ನ ತೀರಿಸ್ತಾರೆ. ಇದು ನಿರಂತರವಾಗಿ 1 ವರ್ಷಗಳ ಕಾಲ ನಡೀತಾ ಬರುತ್ತೆ. ಆದರೆ ಪ್ರತಿ ಬಾರಿ ಕೂಡ ಅವರು ಮಾಂಸಾಹಾರವನ್ನ ತಿನ್ನುವಾಗ ಆಗಿರ್ಬೋದು, ಸಿಗರೇಟ್ ಅನ್ನ ಸೇವನೆ ಮಾಡುವಾಗ ಆಗಿರ್ಬೋದು, ಅವರ ಒಳಗಿರುವಂಥ ಆ ಆತ್ಮ ಅವರಿಗೆ ಎಚ್ಚರಿಕೆಯನ್ನ ನೀಡ್ತಿರುತ್ತೆ. ನೀನು ತಪ್ಪು ಮಾಡ್ತಿದ್ಯಾ, ಇದು ತಪ್ಪು, ಇದು ಸರಿಯಲ್ಲ, ಇದನ್ನು ನೀನು ಸರಿಪಡಿಸ್ಕೊ ಅನ್ನೋ ಒಂದು ಎಚ್ಚರಿಕೆ ಆ ಆತ್ಮ ಪ್ರತಿ ಕ್ಷಣವೂ ಕೂಡ ಅವರಿಗೆ ನೀಡ್ತಿರುತ್ತೆ. ಆತ್ಮದ ಕೂಗನ್ನ ಕೇಳಿಸಿಕೊಳ್ಳದೆ ಇವರು ಅನೇಕ ಬಾರಿ ತಪ್ಪುಗಳನ್ನ ಮಾಡಿರ್ತಾರೆ. ಇವರ ಬಾಲ್ಯದಲ್ಲಿ ಇವರು ಹೈಸ್ಕೂಲ್ ಓದುವಂತ ಸಮಯದಲ್ಲಿ ಇಷ್ಟು ಘಟನೆಗಳು ನಡೆದ ನಂತರ ಇದೆಲ್ಲವನ್ನು ಕೂಡ ಅವರೊಳಗೆ ಅವರು ಯೋಚಿಸ್ತಾರೆ.
ಅವರು ಮಾಡುವುದು ತಪ್ಪು ಅಂತ ಅವರ ಅರಿವಿಗೆ ಬರುತ್ತೆ. ಇದಕ್ಕೆಲ್ಲವೂ ಕೂಡ ಅಂತ್ಯವನ್ನುಗೊಳಿಸುವಂಥ ಒಂದು ಸಮಯ ಬರುತ್ತೆ. ಎಲ್ಲ ವಿಚಾರಗಳನ್ನು ಇವರೊಳಗೆ ಇವರು ಯೋಚನೆ ಮಾಡಿಕೊಂಡು ತಮ್ಮ ತಂದೆಯವರಿಗೆ ಒಂದು ಪತ್ರದ ಮೂಲಕ ತಾವು ಮಾಡಿದಂಥ ಎಲ್ಲ ತಪ್ಪುಗಳನ್ನು ಒಂದು ಪತ್ರದಲ್ಲಿ ಬರೀತಾರೆ. ಆ ಪತ್ರದಲ್ಲಿ ಬರೆದ ನಂತರ ನನ್ನ ತಪ್ಪಿಗೆ ನೀವು ಯಾವ ಶಿಕ್ಷೆ ಕೊಟ್ಟರೂ ಕೂಡ ಆ ಶಿಕ್ಷೆಯನ್ನು ನಾನು ಅನುಭವಿಸ್ತೀನಿ ಅಂತ ಹೇಳಿ ಪತ್ರವನ್ನು ಬರೆದು ಆ ಪತ್ರವನ್ನು ತಂದೆಯ ಕೈಗೆ ನೀಡ್ತಾರೆ. ತಂದೆ ಎದ್ದು ಕುಳಿತು ಆ ಪತ್ರವನ್ನು ಓದ್ತಾರೆ. ಆ ಪತ್ರನ ಓದಬೇಕಾದ್ರೆ ತಂದೆಯ ಮುಂದೆ ಮಹಾತ್ಮ ಗಾಂಧೀಜಿಯವರು ನಿಂತಿರ್ತಾರೆ. ಮಹಾತ್ಮ ಗಾಂಧೀಜಿಯವರ ಯೋಚನೆ ಏನಿರ್ತಂದರೆ, ನಾನು ಮಾಡಿರುವಂಥ ತಪ್ಪುಗಳಿಗೆ ಮನಸ್ಪೂರ್ವಕವಾಗಿ ನಾನು ಕ್ಷಮೆ ಕೇಳಿದ್ದೇನೆ, ಇನ್ನು ಮುಂದೆ ಅಂಥ ತಪ್ಪುಗಳನ್ನು ನಾನು ಯಾವತ್ತೂ ಮಾಡಲ್ಲ ಅನ್ನುವ ರೀತಿಯಲ್ಲಿ ಮಾತನ್ನು ಕೂಡ ನೀಡಿದ್ದೇನೆ ಆ ಪತ್ರದ ಮೂಲಕ. ಆದರೆ ತಂದೆಯವರು ಯಾವುದೇ ಒಂದು ಶಿಕ್ಷೆಯನ್ನು ಕೊಟ್ಟು ಕೂಡ ಆ ಶಿಕ್ಷೆಯನ್ನು ನಾನು ಸ್ವೀಕರಿಸಬೇಕು ಅನ್ನೋ ಮನಸ್ಥಿತಿಯಲ್ಲಿ ಆ ಶಿಕ್ಷೆಯನ್ನು ಸ್ವೀಕರಿಸೋಕ್ಕೆ ಸಿದ್ಧವಾಗಿ ಇವರು ನಿಂತಿರ್ತಾರೆ. ತಂದೆ ಆದವರು ಒಬ್ಬ ಮಗ ಏನೆಲ್ಲ ತಪ್ಪುಗಳು ಮಾಡಬಾರ್ದು ಆ ಎಲ್ಲ ತಪ್ಪುಗಳನ್ನು ಮಾಡಿರುವುದು ತಾನೇ ಸ್ವತಃವಾಗಿ ಒಪ್ಪಿಕೊಂಡಿರುವುದು ಆ ಪತ್ರದಲ್ಲಿ ಇರುತ್ತೆ. ಆ ಪತ್ರವನ್ನು ಪೂರ್ತಿಯಾಗಿ ಓದಿದ ನಂತರ ಆ ಪತ್ರವನ್ನು ಮಡಿಸ್ತಾರೆ. ಮಹಾತ್ಮ ಗಾಂಧೀಜಿಯವರ ಮುಖವನ್ನು ನೋಡ್ತಾರೆ. ಒಂದೇ ಒಂದು ಮಾತು ಕೂಡ ಮಹಾತ್ಮ ಗಾಂಧೀಜಿಯವರಿಗೆ ಹೇಳದೆ ಮೌನವಾಗಿ ಕುಳಿತುಕೊಳ್ತಾರೆ. ಅವರ ಮುಖದಲ್ಲಿ ಯಾವುದೇ ರೀತಿಯಾದಂಥ ಗಂಭೀರವಾದಂಥ ಕೋಪವಾದಂಥ ಯಾವುದೇ ರೀತಿಯಾದಂಥ ಆ ಭಾವನೆಗಳು ವ್ಯಕ್ತಪಡಿಸಲ್ಲ. ಮೌನವಾಗಿ ಶಾಂತಿಯಿಂದ ಕುಳಿತುಕೊಳ್ತಾರೆ. ಈ ಮೌನವಾಗಿ ಶಾಂತಿಯಿಂದ ಅಹಿಂಸೆಯಿಂದ ನಡೆದುಕೊಂಡ ಅವರ ವ್ಯಕ್ತಿತ್ವ ಮಹಾತ್ಮ ಗಾಂಧೀಜಿಯವರ ಮೇಲೆ ಅತಿ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಅಹಿಂಸೆ ಅನ್ನುವ ಅಸ್ತ್ರ ಎಷ್ಟು ಪ್ರಬಲವಾದದ್ದು ಅನ್ನೋದು ಅವರು ಆ ಕ್ಷಣ ಮನವರಿಕೆ ಮಾಡಿಕೊಳ್ತಾರೆ. ಆ ಕ್ಷಣದ ನಂತರ ಮಹಾತ್ಮ ಗಾಂಧೀಜಿಯವರು ಅವರು ಬದುಕಿರುವ ಕ್ಷಣದವರೆಗೂ ಕೂಡ ಯಾವುದೇ ರೀತಿಯಾದಂಥ ಮಾಂಸಾಹಾರವನ್ನು ಸೇವನೆ ಮಾಡಲ್ಲ, ಯಾವುದೇ ರೀತಿಯಾದಂಥ ಮದ್ಯಪಾನವನ್ನು ಸೇವನೆ ಮಾಡಿರಲ್ಲ, ಯಾವುದೇ ರೀತಿಯಾದಂಥ ಬೀಡಿ ಸಿಗರೆಟ್ಗಳನ್ನು ಸೇವನೆ ಮಾಡಿರಲ್ಲ. ಯಾರೂ ಕೂಡ ಇದಕ್ಕೆ ಒಳಗಾಗಬೇಡಿ ಅನ್ನುವ ಸಂದೇಶವನ್ನು ಅವರು ನೀಡ್ತಾನೆ ಬಂದಿದ್ದಾರೆ. ಆದರೆ ಮಹಾತ್ಮ ಗಾಂಧೀಜಿಯವರನ್ನ ಕೆಟ್ಟದಾಗಿ ಬಿಂಬಿಸಬೇಕು, ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಕ್ಕಂತಾನೆ ಅನೇಕ ಜನರು ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಇದ್ದಾರೆ. ಅವರ ಕೆಲಸವನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾನೆ ಇದ್ದಾರೆ. ಆದರೆ ಮಹಾತ್ಮನಾದವನು ಯಾವತ್ತಿಗೂ ಮಹಾತ್ಮನಾಗಿಯೇ ಉಳಿತಾನೆ. ಕಾರಣ ಆ ಮಹಾತ್ಮ ನಡೆದು ಬಂದ ದಾರಿ ಸತ್ಯದ ದಾರಿಯಾಗಿದೆ, ಅಹಿಂಸೆಯ ದಾರಿಯಾಗಿದೆ. ಎಲ್ಲ ವೃತ್ತಗಳಿಗಿಂತನೂ ತುಂಬಾ ಶ್ರೇಷ್ಠವಾದ, ತುಂಬಾ ಪವಿತ್ರವಾದ ವೃತ್ತವಂದ್ರೆ ಅದು ಸತ್ಯವೃತ್ತ. ಸತ್ಯವೊಂದೇ ಸಕಲಾರ್ಥ ಸಾಧಕ, ಸತ್ಯವೇ ನಿತ್ಯ, ಸತ್ಯವನ್ನು ಮೀರಿದ ಧರ್ಮ ಇನ್ನೊಂದಿಲ್ಲ. ಆ ಸತ್ಯದ ದಾರಿಯಲ್ಲಿ ಬದುಕಿ ಬಂದಂತ ಆ ಮಹಾತ್ಮ ಎಂದಿಗೂ ಮಹಾತ್ಮನಾಗಿಯೇ ಉಳಿತಾನೆ. ಯಾರ ಅಪಪ್ರಚಾರದಿಂದಲೂ ಯಾವುದೇ ಧಕ್ಕೆಯನ್ನ ಮಹಾತ್ಮನಿಗೆ ತರಲ್ಲ ಅಂತ ಹೇಳ್ತಾ ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕರಿಸ್ತಿದ್ದೆ.